ಮನೆಯಲ್ಲಿ ನೀವು ಈ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಾದಂಥ ಅಗತ್ಯನೇ ಇಲ್ಲ. ಹಾಯ್, ನಾನು ಅನನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನನ್ಯ ಸ್ಪೇಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ವೀಕ್ಲಿ ಸ್ಕಿನ್ ಕೇರ್ನ ನಾನು ತೋರಿಸ್ತಾ ಇದ್ದೇನೆ. ತುಂಬಾ ಸಿಂಪಲ್, ತುಂಬಾ ಈಸಿ ಟು ಫಾಲೋ ಸ್ಟೆಪ್ಸ್ಗಳಿರ್ತದೆ ಅಷ್ಟೇ. ಅದು ತುಂಬಾ ಜಾಸ್ತಿ ಏನೂ ಇಲ್ಲ. ಈಗ ತುಂಬಾ ಜನಕ್ಕೆ ತುಂಬಾ ತರದ ಸ್ಕಿನ್ ಕನ್ಸರ್ನ್ಸ್ ಇರ್ತದೆ. ಅದರಲ್ಲಿ ಮೇನ್ ಅಂದ್ರೆ ವೈಟ್ ಹೆಡ್, ಬ್ಲ್ಯಾಕ್ ಹೆಡ್, ಅಥವಾ ಸ್ಕಿನ್ ಪೀಲ್ ಆಗೋದಿರ್ಬೋದು, ಒಂಥರ ಎಗ್ ಬಂದ ಹಾಗೆ ಚರ್ಮ ಅಂತ, ಅಥವಾ ಒಂದು ಔಟರ್ ಲೇಯರ್. ಅದಕ್ಕೆ ಹೇಳ್ತಾರೆ ಡೆಡ್ ಸ್ಕಿನ್ ಸೆಲ್ಸ್ ಆಯ್ತಾ. ಪಿಂಪಲ್ ಹೋದ್ಮೇಲೆ ಅದರ ಮಾರ್ಕ್ಸ್, ಬೇರೆ ತರ ಪಿಗ್ಮೆಂಟೇಷನ್ಸ್, ಈ ಸನ್ ಡ್ಯಾಮೇಜ್ ಇಂದಾಗಿ ಹೈಪೋ ಪಿಗ್ಮೆಂಟೇಷನ್ ಅಥವಾ ಸನ್ ಟ್ಯಾನ್, ಈ ತರ ತುಂಬಾ ತುಂಬಾ ವೆರೈಟೀಸ್ ಆಫ್ ಸ್ಕಿನ್ ಪ್ರಾಬ್ಲಮ್ಸ್ ಇರ್ತದೆ. ಏನೋ ಒಂದು ಕೆಲವು ರೆಮಿಡೀಸ್ಗಳಿರ್ತದೆ. ಈ ರೆಮಿಡಿಗಳೆಲ್ಲ ಯಾರಿಗೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ತದೆ ಅಥವಾ ತುಂಬಾ ಮೆಸ್ಸಿ ಅಂತ ಅನ್ನಿಸ್ತದೆ, ಇದಕ್ಕೆ ತುಂಬಾ ನಾವು ಸರ್ಕಸ್ ಮಾಡಬೇಕು, ಮತ್ತೆ ನಮ್ಗೆ ಎಷ್ಟೋ ದಿನಗಳ ಆದ್ಮೇಲೆ ರಿಸಲ್ಟ್ ಸಿಗ್ತದೆ ಅಂತ ಇರ್ತದಲ್ಲ, ಅಂತ ಅವರಿಗೆಲ್ಲ ಒಂದು ಹೆಲ್ಪ್ಫುಲ್ ಆದಂತಹ ವಿಡಿಯೋ. ನನ್ನ ವೀಕ್ಲಿ ಸ್ಕಿನ್ ಕೇರ್ ಅಲ್ಲಿ ಏನೇನು ಸ್ಟೆಪ್ಸ್ ಇರ್ತದೆ ಅಂತ ನೋಡುವ ಒನ್ ಬೈ ಒನ್. ಯಾವ್ದು ನಿಮ್ಗೆ ಸೂಟ್ ಆಗಿದೆ ಕೆಲವು ವರ್ಷಗಳಿಂದ ಅದನ್ನ ನೀವು ಯೂಸ್ ಮಾಡಿ. ಅಥವಾ ನಿಮ್ಗೆ ಏನಾದ್ರು ಸ್ವಿಚ್ ಆಗಬೇಕು ಅಂತ ಇದ್ರೆ ನಿಮ್ಮ ಸ್ಕಿನ್ ಕನ್ಸರ್ನ್, ಸ್ಕಿನ್ ಟೈಪ್ಗೆ ತಕ್ಕ ಹಾಗೆ ಒಂದು ಫೇಸ್ ವಾಶ್ನ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಅದನ್ನ ನೀವು ಯೂಸ್ ಮಾಡಿ ನೀಟಾಗಿ ಫೇಸ್ ವಾಶ್ ಮಾಡಿ. ಯಾವುದೇ ತರ ಮೇಕಪ್ ರೆಸಿಡ್ಯೂ, ಡರ್ಟ್, ಆಯಿಲ್ ಏನು ಇರಬಾರ್ದು. ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇರಬೇಕು. ನೆಕ್ಸ್ಟ್ ಸ್ಟೆಪ್ ಹೇಳಿದ್ರೆ ಅದು ಫೇಸ್ ಶೇವಿಂಗ್. ಇದು ಆಪ್ಷನಲ್, ಯಾಕಂದ್ರೆ ಎಲ್ಲರೂ ಫೇಸ್ ಶೇವ್ ಮಾಡೋದಿಲ್ಲ, ಇನ್ಕ್ಲೂಡಿಂಗ್ ಮೀ. ಇನ್ನು ಐಬ್ರೋಸ್, ಅಪ್ಪರ್ ಲಿಪ್ಸ್ ಅದೆಲ್ಲರೂ ಮಾಡ್ತಾರಲ್ವಾ, ಅದರಲ್ಲೂ ಕೆಲವರು ಮಾಡೋದಿಲ್ಲ. ಸೊ ನೀವು ಈ ಸ್ಟೆಪ್ ನ ಟೋಟಲ್ ಆಗಿ ಸ್ಕಿಪ್ ಮಾಡಬಹುದು. ಇದಕ್ಕೆ ಅಂತ ನಾನು ಸೆಪರೇಟ್ ವಿಡಿಯೋ ಒಂದು ಮಾಡಿದೆ, ಅದನ್ನ ನಾನು ಐ ಕಾರ್ಡ್ ಅಲ್ಲಿ ಹಾಕಿರ್ತೇನೆ, ಆ ಲಿಂಕ್ ನ ಚೆಕ್ ಮಾಡಿ. ಇನ್ನು ಫೇಸ್ ಶೇವಿಂಗ್ ಗೆ ಬಂದ್ರೆ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿರ್ತದಲ್ಲ, ಇದ್ರ ಮೇಲೆ ನೀವು ಅಲೋವೆರಾ ಜೆಲ್ ಯೂಸ್ ಮಾಡಬಹುದು, ಇಲ್ಲ ಯಾವ್ದಾದ್ರು ಫೇಶಿಯಲ್ ಆಯಿಲ್ ಯೂಸ್ ಮಾಡಬಹುದು. ನೆಕ್ಸ್ಟ್ ರೇಸರ್, ಸ್ಟ್ರೇಟ್ ಎಡ್ಜ್ ಇರುವಂತ ಸಿಂಗಲ್ ಬ್ಲೇಡ್ ಇರುವಂತ ರೇಸರ್ ನ ನೀವು ಯೂಸ್ ಮಾಡಿ. ಈಗ ಎಲ್ಲ ತುಂಬಾ ಉಂಟು ಮಾರ್ಕೆಟ್ ಅಲ್ಲಿ. ನಾನು ಪರ್ಟಿಕ್ಯುಲರ್ಲಿ ಈ ಬ್ರ್ಯಾಂಡ್ ಇಂದ, ಕಾರ್ಮೆಸಿ ಅನ್ನೋ ಬ್ರ್ಯಾಂಡ್ ಇಂದ ಯೂಸ್ ಮಾಡ್ತೇನೆ. ನಾನು ಬೇರೆ ಬೇರೆ ಟ್ರೈ ಮಾಡಿದ್ದೇನೆ, ಬಿ ಬಾಡಿ ವೈಸ್ ಒಳ್ಳೆ ಬರ್ತದೆ. ಈಗ ರೀಸೆಂಟ್ ಆಗಿ ನಾನು ಕಾರ್ಮೆಸಿ ಅವ್ರದ್ದು ಟ್ರೈ ಮಾಡಿದ್ದೇನೆ, ನನ್ಗೆ ಬೆಸ್ಟ್ ಅನ್ನಿಸ್ತು. ಈ ತರ ಜಿಗ್ಜಾಗ್ ಏನು ಡಿಸೈನ್ ಅಲ್ಲಿ ಇರ್ತದೆ ನೋಡಿ, ಅಂತ ರೇಸರ್ ನ ನೀವು ಪಿಕ್ ಮಾಡಿ, ಯಾವ್ದಾದ್ರು ಓಕೆ. ಅದಾದ್ಮೇಲೆ ನೀವು ಸ್ಕಿನ್ ನ ಸ್ಟ್ರೆಚ್ ಮಾಡಿ ಒಂದು 45 ಡಿಗ್ರಿ ಆಂಗಲ್ ಅಲ್ಲಿ ನಿಮ್ಮ ರೇಸರ್ ಅನ್ನ ಹಿಡಿದು ನೀವು ಜೆಂಟಲ್ ಟೈನಿ ಸ್ಟ್ರೋಕ್ಸ್ ಇಂದ ಫೇಶಿಯಲ್ ಹೇರ್ ನ ರಿಮೂವ್ ಮಾಡಬೇಕಾಗ್ತದೆ. ಇನ್ನು ಕಟ್ಸ್ ಅವಾಯ್ಡ್ ಮಾಡೋದಕ್ಕೆ, ಹಾಗೇನೆ ಇರಿಟೇಷನ್ ಅಥವಾ ಸೆನ್ಸಿಟಿವ್ ಆಗೋದನ್ನ ತಡೆಯೋದಕ್ಕೆ ನೀವು ಡಲ್ ರೇಸರ್ ನ ಯೂಸ್ ದಯವಿಟ್ಟು ಮಾಡಬೇಡಿ. ಏನಿದ್ರು ಶಾರ್ಪ್ ರೇಸರ್ ನ ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ಬ್ಲಂಟ್ ಇದ್ದಷ್ಟು ನೀವು ತುಂಬಾ ಸ್ಟ್ರೋಕ್ಸ್ ಯೂಸ್ ಮಾಡಬೇಕಾಗ್ತದೆ. ನೀವು ಎಷ್ಟು ಸ್ಟ್ರೋಕ್ಸ್ ಯೂಸ್ ಮಾಡ್ತೀರಾ ಅಷ್ಟು ಸ್ಕ್ರಾಚ್ ಮಾಡ್ತಾ ಹೋಗ್ತದೆ ಸ್ಕಿನ್ಗೆ. ಇದರಿಂದ ಸ್ಕಿನ್ ಇರಿಟೇಷನ್ ಜಾಸ್ತಿ ಆಗ್ತದೆ. ಹೇರ್ ಗ್ರೋತ್ ಡೈರೆಕ್ಷನ್ಗೆ ಆಯ್ತಾ, ಆಪೋಸಿಟ್ ಆಗಿ ಯಾವತ್ತೂ ರೇಸರ್ ಯೂಸ್ ಮಾಡಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರೆ, ಆಫ್ಟರ್ ಈಚ್ ಯೂಸ್ ನಿಮ್ಮ ರೇಸರ್ ನ ಕರೆಕ್ಟ್ ಆಗಿ ವಾಶ್ ಮಾಡಿ ಒಂದು ಸೋಪ್ ಹೆಲ್ಪ್ ಇಂದ ಅದನ್ನ ಡ್ರೈ ಮಾಡಿ ಕ್ಯಾಪ್ ಮುಚ್ಚಿ ಅದನ್ನ ಸೇಫ್ಗೆ ತೆಗೆದಿಡಿ. ಈಗ ನೆಕ್ಸ್ಟ್ ಟಾಪಿಕ್ ಇರೋದೇ ಅದು ತುಂಬಾ ಎಕ್ಸೈಟಿಂಗ್ ಟಾಪಿಕ್, ಅದಂದ್ರೆ ಕೆಮಿಕಲ್ ಪೀಲಿಂಗ್. ಬಟ್ ಒಂದು ಕೆಮಿಕಲ್ ಪೀಲಿಂಗ್ ಗೆ ನೀವು ಒಂದು ನೆನಪಲ್ಲಿ ಇಟ್ಕೋಬೇಕೇನು ಹೇಳಿದ್ರೆ, ನೀವು ಯಾವಾಗ ಫೇಸ್ ಶೇವ್ ಮಾಡ್ತಿರಲ್ಲ ಅಥವಾ ಥ್ರೆಡ್ಡಿಂಗ್, ವ್ಯಾಕ್ಸಿಂಗ್ ಏನಾದ್ರೂ ಮಾಡಿಸಿ, ಅದು ಬಿಟ್ಟು 2 ದಿನ ಆದ ಮೇಲೆ ನೀವು ಈ ಪೀಲಿಂಗ್ ಸೊಲ್ಯೂಷನ್ ನ ಯೂಸ್ ಮಾಡಬೇಕು. ಆಲ್ರೆಡಿ ನಿಮ್ ಸ್ಕಿನ್ ಸೆನ್ಸಿಟಿವ್ ಆಗಿರ್ತದೆ ರೇಸರ್ ಯೂಸ್ ಮಾಡಿ ಅಥವಾ ಥ್ರೆಡಿಂಗ್ ಮಾಡಿ ಅಥವಾ ವ್ಯಾಕ್ಸಿಂಗ್ ಮಾಡಿ. ಇದು ಇನ್ನೂ ವರ್ಸ್ ಮಾಡುತ್ತೆ ಕಂಡೀಷನ್, ಸ್ಕಿನ್ ಕಂಡೀಷನ್. ಸೊ ದಯವಿಟ್ಟು 2-3 ದಿನ ಗ್ಯಾಪ್ ಕೊಟ್ಟು ಮತ್ತೆ ನೀವು ಈ ಪೀಲಿಂಗ್ ಸೊಲ್ಯೂಷನ್ ನ ಯೂಸ್ ಮಾಡಬಹುದು. ಈಗ ನೋಡುವ ನಾನು ಯಾವ ಪೀಲಿಂಗ್ ಸೊಲ್ಯೂಷನ್ ಯೂಸ್ ಮಾಡ್ತೇನೆ ಅಂತ. ಸೊ ಹಿಯರ್ ಇಟ್ ಈಸ್. ನಾನು ಯೂಸ್ ಮಾಡುವಂಥದ್ದು ಅಂಡರ್ ರೇಟೆಡ್ ಅನ್ನೋ ಬ್ರ್ಯಾಂಡ್ ಇಂದ 25% AHA ಪ್ಲಸ್ 2% BHA ಪ್ಲಸ್ 5% PHA ಪೀಲಿಂಗ್ ಸೊಲ್ಯೂಷನ್. ಇದರಿಂದ ತುಂಬಾ ಬೆನಿಫಿಟ್ಸ್ ಉಂಟು. ಅದು ಏನೇನಂತ ನೋಡ್ತಾ ಹೋಗುವ, ಸೊ ದಟ್ ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗ್ತದೆ ಯಾಕೆ ನಾವು ಪೀಲಿಂಗ್ ಸೊಲ್ಯೂಷನ್ ನ ಯೂಸ್ ಮಾಡಬೇಕು ಅನ್ನೋದು. AHA BHA ಸೊಲ್ಯೂಷನ್ ಯೂಸ್ ಆಗೋದು ನಿಮ್ಮ ಆಕ್ನೆನ, ಬ್ಲೆಮಿಷನ್ಸ್ ನ, ಅನ್ಇವನ್ ಸ್ಕಿನ್ ಟೋನ್ ನ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಪ್ರಾಮಿನೆಂಟ್ ಆಗಿ ಇದು ವರ್ಕ್ ಆಗ್ತದೆ. ನಿಮ್ಗೆ ಏನಾದ್ರೂ ನಾನು ಆಗ್ಲೇ ಫಸ್ಟೇ ಹೇಳಿದಾಗೆ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅನ್ಇವನ್ ಸ್ಕಿನ್ ಟೋನ್ ಇರ್ಬೋದು, ಅಥವಾ ಟೆಕ್ಸ್ಚರ್ಸ್ ಇರ್ಬೋದು, ಇದನ್ನೆಲ್ಲ ಇದು ಗ್ರಾಜುವಲಿ
ರೆಡ್ಯೂಸ್ ಮಾಡ್ತಾ ಹೋಗ್ತದೆ. ಇದು ಸ್ಕಿನ್ ಒಂದು ಎಕ್ಸ್ಫೋಲಿಯೆಂಟ್ ಆಗಿ ವರ್ಕ್ ಆಗ್ತದೆ. ಲೈಕ್ ಸ್ಕ್ರಬ್ ಹೇಗೆ ನಿಮ್ಗೆ ಯೂಸ್ ಆಗ್ತದಲ್ಲ ಎಕ್ಸ್ಫೋಲಿಯೇಷನ್, ಹಾಗೆ ಕೆಮಿಕಲ್ ಪೀಲ್ ಅಷ್ಟೇ ನಿಮ್ಗೆ ಒಂದು ಎಕ್ಸ್ಫೋಲಿಯೆಂಟ್ ಆಗಿ ವರ್ಕ್ ಮಾಡ್ತದೆ. ಇದರಿಂದಾಗಿ ಡೆಡ್ ಸ್ಕಿನ್ ಸೆಲ್ಸ್ ಹಾಗೆ ಡೆಬ್ರೀಸ್ ಏನೇ ಗಲೀಜ್ ಕುತ್ಕೊಂಡಿರ್ಬೋದು ನಿಮ್ಮ ಪೋಸ್ ಅಲ್ಲಿ, ಅದು ನೀಟಾಗಿ ಕ್ಲೀನ್ ಆಗ್ತದೆ. ಇದರಿಂದ ಪಿಂಪಲ್ಸ್, ಆಗ್ನೆಸ್ ಎಲ್ಲಾನು ರೆಡ್ಯೂಸ್ ಆಗ್ತಾ ಹೋಗ್ತದೆ. ಇನ್ನು ಹೈಪರ್ ಪಿಗ್ಮೆಂಟೇಷನ್ ಇದ್ರೆ ಅದನ್ನು ಇದು ರೆಡ್ಯೂಸ್ ಮಾಡ್ತದೆ. ಇದು ನಿಮ್ಮ ಸ್ಕಿನ್ ನ ಬ್ರೈಟನ್ ಹಾಗೆ ಈವನ್ ಆಗಿರೋ ಹಾಗೆ ಮಾಡ್ತದೆ. ಸನ್ ಎಕ್ಸ್ಪೋಜರ್ ಇಂದ ನಿಮ್ಗೆ ಏನಾದ್ರು ಸನ್ ಟ್ಯಾನ್ ಅಥವಾ ಅದು ಜಾಸ್ತಿಯಾಗಿ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಈ ತರ ಏನೇ ಪ್ರಾಬ್ಲಮ್ ಇದ್ರು ನಿಮ್ಮ ಸ್ಕಿನ್ ಟೋನ್ ನ ಇದು ಇಂಪ್ರೂವ್ ಮಾಡ್ತದೆ ನೀವು ಕನ್ಸಿಸ್ಟೆಂಟ್ಲಿ ಯೂಸ್ ಮಾಡಿದ್ರೆ. ಹಾಗೆ ನಿಮ್ಗೆ ಏನಾದ್ರು ಓಪನ್ ಪೋಸ್ ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನು ಇದು ರೆಡ್ಯೂಸ್ ಮಾಡ್ತದೆ. ಇನ್ನು ಫೈನ್ ಲೈನ್ಸ್, ರಿಂಕಲ್ಸ್ ಅಂದ್ರೆ ಸೈನ್ಸ್ ಆಫ್ ಏಜಿಂಗ್ ಬೇಸಿಕಲಿ, ಇದನ್ನೆಲ್ಲಾನು ಇದು ರೆಡ್ಯೂಸ್ ಮಾಡಿ ನಿಮ್ಮ ಸ್ಕಿನ್ ಅಪಿಯರೆನ್ಸ್ ಇನ್ನೂ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡ್ತದೆ. ಇದಾಯ್ತು ಬೆನಿಫಿಟ್ಸ್. ನಾನು ಹೇಳಿದ್ದು ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಅಲ್ಲಿ ಕೇಳ್ಬೋದು. ಈಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡುವ. ಫಸ್ಟ್ ಆಫ್ ಆಲ್ ಕ್ಲೀನ್ ಡ್ರೈ ಸ್ಕಿನ್ ಬೇಕು. ಫೇಸ್ ವಾಶ್ ಮಾಡಿದ ವೆರಿ ನೆಕ್ಸ್ಟ್ ಸ್ಕಿನ್ ನ ಡ್ರೈ ಮಾಡ್ಕೊಂಡು ನೀವು ಇದನ್ನ ಅಪ್ಲೈ ಮಾಡಬಹುದು. ಈವನ್ ಆಗಿರ್ಬೇಕು, ನಿಮ್ಮ ಫುಲ್ ಫೇಸ್ ಅಂಡ್ ನೆಕ್ ಕವರ್ ಆಗಬೇಕು. ಮೋಸ್ಟ್ಲಿ ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ಸ್ ಉಂಟು ಆ ಏರಿಯಾದಲ್ಲಿ ಅಪ್ಲೈ ಮಾಡೋದು ಕರೆಕ್ಟ್ ಆಗಿ. ಇನ್ನು ಕಣ್ ಸುತ್ತಮುತ್ತ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗಬಾರ್ದು, ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಜಾಗ ಅದು. ಇದರಿಂದ ಇರಿಟೇಷನ್ ಆಗುವಂತ ಚಾನ್ಸ್ ಇರ್ತದೆ. ಡೆಲಿಕೇಟ್ ಆದಂತ ಸ್ಕಿನ್ ನಮ್ಮ ಕಣ್ ಸುತ್ತ ಇರೋದು. ಸೊ ದಯವಿಟ್ಟು ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ಏನಾದ್ರು ಡಾರ್ಕ್ ಸರ್ಕಲ್ ಉಂಟು, ಅದು ಕಡಿಮೆ ಆಗ್ತದೆ ಅಂತ ದಯವಿಟ್ಟು ಆ ತರ ಎಲ್ಲ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಒಂದ್ಸತಿ ಇದು ಅಪ್ಲೈ ಮಾಡಿ ಆದ್ಮೇಲೆ ಇದನ್ನ 8 ರಿಂದ 10 ನಿಮಿಷ ಬಿಟ್ಬಿಡಿ. ಅದು ಡ್ರೈ ಆಗ್ತದ ಅಥವಾ ಹಾಗೇನೆ ಇರ್ತದ ನಿಮ್ ಕೆಲಸ ಮಾಡಿ ಟೈಮರ್ ಇಟ್ಕೊಳ್ಳಿ. 8 ಮಿನಿಟ್ಸ್ಗೆ ಟೈಮರ್ ಇಟ್ಕೊಳ್ಳಿ. ನೀವು 8 ಮಿನಿಟ್ಸ್ ಟೈಮರ್ ಆಫ್ ಮಾಡಿ ಹೋಗಿ ಫೇಸ್ ವಾಶ್ ಮಾಡುವಾಗ 9-10 ಮಿನಿಟ್ಸ್ ಆಗ್ತದೆ ಅಲ್ವಾ. ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಬಾರ್ದು. ಇದು ನಿಮ್ಮ ಸ್ಕಿನ್ ನ ಸೆನ್ಸಿಟಿವ್ ಮಾಡಬಹುದು. ವಾಶ್ ಮಾಡಿ ಆದ ನಂತರ ಒಂದು ಟವೆಲ್ ಇಂದ ಫೇಸ್ ಡ್ರೈ ಮಾಡಿಕೊಂಡು ನೀವು ಫಸ್ಟ್ ಆಲೋವೆರಾ ಜೆಲ್ ಅಪ್ಲೈ ಮಾಡಬಹುದು. ಯಾಕಂದ್ರೆ ಇದು ಕೂಲಿಂಗ್ ಸೆನ್ಸೇಷನ್ ಕೊಡ್ತದೆ ಅಲ್ವಾ. ಸ್ವಲ್ಪ ಸ್ಕಿನ್ ಸೆನ್ಸಿಟಿವ್ ಅಂತ ಅನ್ನಿಸ್ಬೋದು, ರೆಡ್ನೆಸ್ ಆಗಿದೆ ಅಂತ ಅನ್ನಿಸ್ಬೋದು. ಅದು ನಾರ್ಮಲ್, ಏನು ಹೆದರಬೇಕಾಗಿಲ್ಲ. ಅದ್ರ ಮೇಲೆ ನೀವು ಅಲೋವೆರಾ ಜೆಲ್ ಅಪ್ಲೈ ಮಾಡಿದ್ರೆ ಕೂಲ್ ಆಗ್ತದೆ, ನಿಮ್ಮ ಸ್ಕಿನ್ ಕಾಮ್ ಡೌನ್ ಆಗ್ತದೆ. ನೆಕ್ಸ್ಟ್ ರೆಗ್ಯುಲರ್ ಮಾಯಿಶ್ಚರೈಸರ್ ನ ನೀವು ಯೂಸ್ ಮಾಡಬಹುದು. ತುಂಬಾ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋವಂತಹ ಮಾಯಿಶ್ಚರೈಸರ್ ಆಗಲಿ, ಸೀರಮ್, ಟೋನರ್ ಈ ತರ ಯಾವುದು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆ ದಿನ ಆವತ್ತು ಆದಷ್ಟು ಸಿಂಪಲ್ ಆಗಿ ಇಡಿ. ನೀವು ಒಂದು ಮಾಯಿಶ್ಚರೈಸರ್ ಅಲ್ಲಿ ನೀವು ಎಂಡ್ ಮಾಡಬಹುದು ನಿಮ್ಮ ಸ್ಕಿನ್ ಕೇರ್ ನ. ಇದು ನೈಟ್ ಟೈಮ್ ಆದ್ರೆ ಮಾಯಿಶ್ಚರೈಸರ್ ಮಾತ್ರ. ಅದೇ ಡೇ ಟೈಮ್ ಅಲ್ಲಿ ಏನಾದ್ರೂ ನೀವು ಇದನ್ನ ಈ ಕೆಮಿಕಲ್ ಪೀಲಿಂಗ್ ಮಾಡ್ತಾ ಇದ್ದೀರಾ ಹೇಳಿದ್ರೆ ನೀವು ದಯವಿಟ್ಟು ಐ ಬೆಗ್ ನೀವು ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ದಯವಿಟ್ಟು ನೀವು ಪೀಲಿಂಗ್ ಸೊಲ್ಯೂಷನ್ ಬುಕ್ ಮಾಡುವಾಗ ಒಂದು ಸನ್ಸ್ಕ್ರೀನ್ ಬುಕ್ ಮಾಡಿ ಒಟ್ಟಿಗೆ ಯೂಸ್ ಮಾಡಿ. ಹಾಗೇನೆ ನೆಕ್ಸ್ಟ್ ಡೇ ಕಂಟಿನ್ಯೂಸ್ಲಿ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಇಲ್ಲಾಂದ್ರೆ ಸ್ಕಿನ್ ಸೆನ್ಸಿಟಿವ್ ಆಗ್ತದೆ. ಈ ಸ್ಟೆಪ್ ನ ಖಂಡಿತವಾಗ್ಲೂ ಸ್ಕಿಪ್ ಮಾಡಬೇಡಿ. ಸನ್ಸ್ಕ್ರೀನ್ ಈಸ್ ಮಸ್ಟ್. 30 ಅಬಾವ್ ಇರುವಂತಹ ಸನ್ಸ್ಕ್ರೀನ್ ಯೂಸ್ ಮಾಡಿ. 50 ಆದ್ರೆ ತುಂಬಾ ಒಳ್ಳೇದು. ಇನ್ನು ಈ ಸೊಲ್ಯೂಷನ್ ನ ನೀವು ವೀಕ್ಲಿ ಒನ್ಸ್ ಮಾತ್ರ ಅಪ್ಲೈ ಮಾಡಬೇಕು. ನನಗೆ ಜಾಸ್ತಿ ಪಿಗ್ಮೆಂಟೇಷನ್ ಉಂಟು, ಜಾಸ್ತಿ ಸ್ಪಾಟ್ಸ್ ಉಂಟು, ಬೇಗ ಇದು ಕ್ಯೂರ್ ಆಗ್ಬೇಕಂದ್ರೆ ಡೈಲಿ ಯೂಸ್ ಮಾಡ್ಲಿಕ್ಕೆಲ್ಲ ಹೋಗಬೇಡಿ. ಯಾಕಂದ್ರೆ ಇದು ಒಂದು ಪೀಲಿಂಗ್ ಸೊಲ್ಯೂಷನ್. ಇದು ಹೇಳೋ ತರಾನೇ ನಿಮ್ಮ ಸ್ಕಿನ್ ನ ಇದು ಪೀಲ್ ಮಾಡಿ ರೀಜೆನರೇಟ್ ಮಾಡ್ತದೆ. ನಿಮ್ಮ ಸೆಲ್ ಗ್ರೋತ್ ನ ಇದು ಪ್ರಮೋಟ್ ಮಾಡ್ತದೆ. ಹಾಗಾಗಿ ಡೆಡ್ ಸ್ಕಿನ್ ಏನಿದೆ, ಬ್ಲಾಕ್ ಹೆಡ್, ವೈಟ್ ಹೆಡ್, ಪೋರ್ ಅಲ್ಲಿರುವಂತಹ ಡರ್ಟ್, ಡೆಬ್ರಿಸ್ ಎಲ್ಲಾನು ಇದು ನೀಟಾಗಿ ಎಳ್ದು ಹೊರಗೆ ಹಾಕ್ತದೆ. ಆಯ್ತಾ. ಇದು ಯಾರೆಲ್ಲ ಯೂಸ್ ಮಾಡಬಹುದು, ಯಾವಾಗ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡುವ. ಪೀಲಿಂಗ್ ಸೊಲ್ಯೂಷನ್ ನ ಲೇಟ್ ಟೀನ್ಸ್ ಅಲ್ಲಿ ಮತ್ತೆ ಅರ್ಲಿ 20s ಅಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು. ಲೇಟ್ ಟೀನ್ಸ್ ಅಂದ್ರೆ ಏನು, 18, 19 ಈ ತರ ನೀವು ಇನ್ನು 20ಸ್ಗೆ ಹತ್ರ ಇರ್ತಿರಲ್ಲ, ಆ ಏಜ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಬಹುದು. ಅಥವಾ ಅರ್ಲಿ 20s 21, 22, 21, 22 ನೀವು ಸ್ಟಾರ್ಟ್ ಮಾಡಬಹುದು. ಮೇನ್ ಆಗಿ ನೀವು ಅಬ್ಸರ್ವ್ ಮಾಡ್ಬೇಕು ಏನ್ ಹೇಳಿದ್ರೆ, ನಿಮ್ಮ ಸ್ಕಿನ್ ಏನು ಸೈನ್ಸ್ ನಿಮ್ಗೆ ತೋರಿಸ್ತಾ ಉಂಟಲ್ಲ, ಸೈನ್ಸ್ ಅಂದ್ರೆ ಸ್ಕಿನ್ ಪೀಲಿಂಗ್ ಇರ್ಬೋದು ಅಥವಾ ಹಾರ್ಮೋನಲ್ಲಿ ಚೇಂಜಸ್ ಇರ್ಬೋದು, ಏನಾದ್ರೂ ನಿಮ್ಗೆ ಅನ್ನಿಸ್ಬೋದು
ಇನ್ನು ಬೇರೆ ಏನಾದ್ರು ಲಕ್ಷಣಗಳಿರ್ಬೋದು, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ಗಳಿರ್ಬೋದು, ಪಿಂಪಲ್ಗಳು ಬರ್ತಾ ಇರ್ಬೋದು, ಈ ತರ ಏನಾದ್ರೂ ಒಂದು ಸ್ಕಿನ್ ನಿಮ್ಗೆ ಆ ಸೈನ್ ಕೊಡ್ತದೆ. ಅದನ್ನ ನೀವು ಅಬ್ಸರ್ವ್ ಮಾಡಿಕೊಂಡು ಈ ಪೀಲಿಂಗ್ ಸೊಲ್ಯೂಷನ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾವೆಲ್ಲ ಯೂಸ್ ಮಾಡುವಾಗ ತುಂಬಾ ಲೇಟ್ ಆಗಿದೆ. ಯಾಕಂದ್ರೆ ಅದು ಬಂದಿದ್ದೆ, ಆಕ್ಟಿವ್ಸ್ ಬಂದಿದ್ದೆ ಇತ್ತೀಚೆಗೆ ಟ್ರೆಂಡ್ ಅಲ್ಲಿ. ಅವಾಗೆಲ್ಲ ಇರ್ಲಿಲ್ಲ, ನಾವು 20s ಅಲ್ಲಿ ಇರುವಾಗ ಎಲ್ಲ ಏನಿದ್ರು ಹೋಮ್ ರೆಮಿಡೀಸ್ ಅಥವಾ ಸ್ಕ್ರಬ್ಸ್, ಫಿಸಿಕಲ್ ಸ್ಕ್ರಬ್ಸ್ ಇತ್ತು. ಈಗ ಎಲ್ಲ ಪೀಲಿಂಗ್ ಸೊಲ್ಯೂಷನ್ ಅಂತ ಬಂದಿದೆ. ಇನ್ನು ಯಾವ ಸ್ಕಿನ್ ಟೈಪ್ ಅವರು ಇದನ್ನ ಯೂಸ್ ಮಾಡಬಹುದು ಅನ್ನೋ ಕ್ವಶನ್ ಇದ್ರೆ, ಯಾವುದೇ ಸ್ಕಿನ್ ಟೈಪ್ ಅವರು ಯೂಸ್ ಮಾಡಬಹುದು. ನಾರ್ಮಲ್, ಡ್ರೈ, ಕಾಂಬಿನೇಷನ್, ಆಯಿಲಿ, ಇನ್ನು ಲೈಟ್ಲಿ ಸೆನ್ಸಿಟಿವ್ ಇರ್ತಾರಲ್ಲ ಆ ಸ್ಕಿನ್ ಅವರು ಯೂಸ್ ಮಾಡಬಹುದು. ಬಟ್ ಯಾವುದಕ್ಕೂ ನೀವೇನಾದ್ರು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಡರ್ಮಟಾಲಜಿಸ್ಟ್ ನ ನೀವು ಕನ್ಸಲ್ಟ್ ಮಾಡಿ ಅನ್ನೋ ಸಜೆಷನ್ ನಾನು ಕೊಡ್ತೇನೆ. ಮತ್ತೆ ನಿಮ್ಗೆ ಬಿಟ್ಟ ವಿಷಯ. ನನ್ನ ವಿಷಯದಲ್ಲಿ ಹೇಳಬೇಕು ಅಂದ್ರೆ, ನಾನು ಇದನ್ನ ರೆಕಮೆಂಡ್ ಮಾಡೋದಿಲ್ಲ, ಬಟ್ ನನ್ನ ವಿಷಯದಲ್ಲಿ ಹೇಳ್ಬೇಕಂದ್ರೆ ನಾನು ಯಾವುದೇ ಪ್ರಾಡಕ್ಟ್ಸ್ ನ ಒಂದು ಡರ್ಮ್ಯಾಟ್ಗೆ ತೋರಿಸಿ ನಾನು ಯೂಸ್ ಮಾಡಿದ್ದೇ ಇಲ್ಲ. ಟಚ್ ವುಡ್, ನಂಗೆ ಯಾವತ್ತು ಆ ಒಂದು ನೆಸೆಸಿಟಿ ಬೀಳಲಿಲ್ಲ. ಯಾಕಂದ್ರೆ ನನ್ನ ಸ್ಕಿನ್ ಯಾವುದಕ್ಕೂ ಅಡ್ಜಸ್ಟ್ ಆಗ್ತದೆ, ಹಾಗಂತ ಅದೇ ನಿಮ್ಗಾಗ್ಬೇಕು ಅಂತ ಅಲ್ಲ. ನಿಮ್ಗೆ ನಾನಿವತ್ತೊಂದೇನೋ ಹೇಳ್ತೇನೆ, ನೀವು ಅದನ್ನ ಅಪ್ಲೈ ಮಾಡ್ತೀರಾ, ನಾಳೆ ನಿಮ್ಗೆ ಏನಾದ್ರೂ ಅದನ್ನ ರಿಯಾಕ್ಷನ್ಸ್ ಆಯ್ತು, ಬ್ಲೇಮ್ ಯಾರಿಗೆ ಬರ್ತದೆ? ನನಗೆ ಅಲ್ವಾ? ಸೊ ಆ ಬ್ಲೇಮ್ ನನಗೆ ಬೇಡ. ಅದಕ್ಕೆ ನಾನು ಈ ಒಂದು ಪಾಯಿಂಟ್ ನಾನು ಹೇಳ್ತಾ ಇದ್ದೇನೆ. ನೀವು ನಾನು ಅಂತಲ್ಲ, ಯಾವುದೇ ಇನ್ಫ್ಲುಯೆನ್ಸರ್ ನ ಬ್ಲೈಂಡ್ ಆಗಿ ನಂಬಿ ಅದು ಇದು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಹೇಗೆ, ಆ ಟೋನರ್, ಆ ಮಾಯಿಶ್ಚರೈಸರ್, ಆ ಸೊಲ್ಯೂಷನ್ ನನ್ನ ಸ್ಕಿನ್ಗೆ ಸೂಟ್ ಆಗ್ಬೋದಾ ಅಂತ ನಿಮ್ಮ ಡರ್ಮಟಾಲಜಿಸ್ಟ್ ಅಥವಾ ಎನಿ ಡರ್ಮ್ಯಾಟ್ ನ ನೀವು ಕನ್ಸಲ್ಟ್ ಮಾಡಬಹುದು. ಬಟ್ ಇಂಪಾರ್ಟೆಂಟ್ ಏನು ಹೇಳಿದ್ರೆ, ನೀವು ಏನೇ ಪೀಲಿಂಗ್ ಸೊಲ್ಯೂಷನ್ ತಗೊಳ್ಳಿ, ಬಟ್ ಅದರ ಕಾನ್ಸಂಟ್ರೇಷನ್ ಕಡಿಮೆ ಇರಲಿ. ಈಗ ನಾನು ಯೂಸ್ ಇಲ್ಲಿ ಮಾಡಿದ್ದು ಇವತ್ತಿನ ವಿಡಿಯೋದಲ್ಲಿ 25% ಅಲ್ವಾ, ಬಟ್ ಇನಿಷಿಯಲಿ ನಾನು ದ ಡರ್ಮಾಕೋ ಇಂದ ಪೀಲಿಂಗ್ ಸೊಲ್ಯೂಷನ್ ಯೂಸ್ ಮಾಡ್ತಾ ಇದ್ದೆ. ಅದು 15% AHA ಏನೋ ಇತ್ತು, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಪಿಕ್ ಹಾಕಿರ್ತೇನೆ ನಾನು ನೋಡಿ. ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ನಾನು ಮಿನಿಮಮ್ ಕಾನ್ಸಂಟ್ರೇಟ್ ಇಂದ ಬಂದಿದ್ದೇನೆ. ಪೀಲಿಂಗ್ ಸೊಲ್ಯೂಷನ್ ಯಾವ ಸ್ಟಾರ್ಟಿಂಗ್ ಕಾನ್ಸಂಟ್ರೇಷನ್ ಅಲ್ಲಿ ಇರ್ತದೆ ನೋಡಿ, ಅದನ್ನ ಯೂಸ್ ಮಾಡಿ ಮುಗಿಯೋವರೆಗೂ ಯೂಸ್ ಮಾಡಿ. ಒನ್ಸ್ ಅದು ನಿಮ್ಗೆ ಸೆಟ್ ಆಯ್ತಾ, ನೀವು ಸ್ವಲ್ಪ ಅಂದ್ರೆ ಗ್ರಾಜುವಲಿ ನೀವು ನೆಕ್ಸ್ಟ್ ಸ್ವಲ್ಪ ಹೈಯರ್ ಕಾನ್ಸಂಟ್ರೇಷನ್ಗೆ ಹೋಗ್ಬೋದು. ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಯಾಚ್ ಟೆಸ್ಟ್ ಮಾಡಿದಾಗ ನಿಮ್ಗೆ ಏನಾದ್ರೂ ಇರಿಟೇಷನ್ಸ್ ಅಥವಾ ರಿಯಾಕ್ಷನ್ಸ್ ಕಂಡ್ರೆ ದಯವಿಟ್ಟು ನೀವಕ್ಕೆ 500 ಅಲ್ಲ 1000 ಗಟ್ಟಲೆ ಕೊಟ್ಟಿರಿ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೇರೆ ಯಾರಿಗಾದ್ರೂ ಕೊಡಿ ಯೂಸ್ ಆಗೋಂಥವ್ರಿಗೆ, ನೀವಂತದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ಯಾರಾದ್ರೂ ಪ್ರೆಗ್ನೆಂಟ್ಸ್ ಇದ್ರೆ ಅಥವಾ ಬ್ರೆಸ್ಟ್ ಫೀಡಿಂಗ್ ವಿಮೆನ್ಸ್ ಇದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ. ಕೆಮಿಕಲ್ ಅದು ಪೀಲಿಂಗ್ ಸೊಲ್ಯೂಷನ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಪೀಲಿಂಗ್ ಸೊಲ್ಯೂಷನ್ಗಳಲ್ಲೂ ಕೆಲವೊಂದು ವಿಧ ಉಂಟು. ಆಕ್ನೆ ಇತ್ತು ಅಥವಾ ಕ್ಲಾಗ್ಡ್ ಪೋರ್ಸ್, ಅಂದ್ರೆ ಪಿಂಪಲ್ ಆಗೋದೇ ನಮ್ಮ ಪೋರ್ಸ್ ಕ್ಲಾಗ್ ಆಗಿ ಬ್ಲಾಕ್ ಆಗಿ, ಅಂತ ಪ್ರಾಬ್ಲಮ್ಸ್ ಇದ್ರೆ BHA ಎಫೆಕ್ಟಿವ್. ಡಲ್ ಇದ್ರೆ ಅಥವಾ ಅನ್ಇವನ್ ಸ್ಕಿನ್ ಟೋನ್ ಇದ್ರೆ ಆಗ ನೀವು AHAಗೆ ಹೋಗ್ಬೋದು. AHA ನಿಮ್ಮ ಸ್ಕಿನ್ ಟೋನ್ ನ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ, ಅಂದ್ರೆ ಒರಿಜಿನಲ್ ಟೋನ್ಗೆ ತರ್ತದೆ. ಅನ್ಇವನ್ ಸ್ಕಿನ್ ಟೋನ್ ಅಂದ್ರೆ ಏನು, ಟ್ಯಾನ್ ಆಗಿದ್ರೆ ಅಥವಾ ಪಿಗ್ಮೆಂಟೇಷನ್ ಇಂದ ಸ್ಕಿನ್ ಸ್ವಲ್ಪ ಡಲ್ ಆದಾಗೆ ಅನ್ಸೋದು. ಬಟ್ ನಿಮ್ಮ ಆಕ್ಚುಯಲ್ ಸ್ಕಿನ್ ಟೋನ್ ಏನುಂಟು ಅಲ್ಲಿಗೆ ಅದು ತರ್ತದೆ. ಈಗ ನೀವು ಡಸ್ಕಿ ಸೈಡ್ ಇದ್ರೆ ಡಸ್ಕಿನೇ ಇರ್ತೀರಾ, ಬಟ್ ಸ್ಕಿನ್ ಟೋನ್ ಇವನ್ ಆಗಿರ್ತದೆ, ಏನು ಪ್ಯಾಚಸ್ ಇರೋದಿಲ್ಲ, ಅನ್ಇವನ್ ಇರೋದಿಲ್ಲ. ಬ್ರೈಟನ್ ಅಂದ್ರೆ ವೈಟನ್ ಅಂತ ನಾನು ಹೇಳ್ತಿಲ್ಲ, ಬ್ರೈಟ್ ಮಾಡ್ತದೆ, ಆಕ್ಚುಯಲ್ ಸ್ಕಿನ್ ಟೋನ್ಗೆ ತರ್ತದೆ. ನಿಮಗೆ ಫೈನ್ ಲೈನ್ಸ್, ರಿಂಕಲ್ಸ್ ಈ ಪ್ರಾಬ್ಲಮ್ ಇತ್ತು ಹೇಳಿದ್ರೆ ಈ 3 ಆಸಿಡ್ಸ್ ಏನ್ ನಾನು ಹೇಳಿದೆ, AHA, BHA, PHA, ಇದು ಕೊಲಾಜನ್ ಪ್ರೊಡಕ್ಷನ್ ನ ಪ್ರಮೋಟ್ ಮಾಡ್ತದೆ. ಇದರಿಂದಾಗಿ ನಿಮ್ಮ ಸ್ಕಿನ್ ಅಲ್ಲಿ ಇಲಾಸ್ಟಿಸಿಟಿ ಬರ್ತದೆ, ಸ್ಕಿನ್ ಅಲ್ಲಿ ರಿಂಕಲ್ಸ್ ಕಮ್ಮಿಯಾಗಿ ಸ್ಕಿನ್ ಒಂದು ಟೈಟನ್ ಆದಾಗೆ ಅಂತ ಅನ್ನಿಸ್ತದೆ. ಸೊ ಹೀಗಾದ್ರೂ ನೀವು ಯೂಸ್ ಮಾಡಬಹುದು. ನಮ್ಗೆ ಇದೇ ಪ್ರಾಬ್ಲಮ್ ಉಂಟು ಇದಕ್ಕೆ ಮಾತ್ರ ಅಂತ. ಅಥವಾ ನಾನು ಹೇಳಿದಾಗೆ ನೀವು ಸ್ವಲ್ಪ ಲೇಟ್ ಅಂದ್ರೆ ಅರ್ಲಿ 30s ಅಲ್ಲಿ ಇದ್ರೆ ಆಗ ನೀವು ಈ ತರ ಕಾನ್ಸಂಟ್ರೇಷನ್ ಇರೋದನ್ನು ಯೂಸ್ ಮಾಡಬಹುದು. ಅಥವಾ ನಿಮ್ಗೆ ಈ ಪ್ರಾಬ್ಲಮ್ಗಳು ಮುಂದೆ ಬರಬಾರ್ದು, ಅಂದ್ರೆ ಏಜ್ಗಿಂತ ಮುಂಚೆನೆ ರಿಂಕಲ್ಸ್, ಫೈನ್ ಲೈನ್ಸ್ ಇದೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ಆಗ ನೀವು ನಿಮ್ಮ ಅರ್ಲಿ 20s ಅಲ್ಲೂ ಸ್ಟಾರ್ಟ್ ಮಾಡಬಹುದು. ಆಯ್ತಾ? ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ನಿಮ್ಗೆ ಈ ಪೀಲಿಂಗ್ ಸೊಲ್ಯೂಷನ್ ಅಂತ ಏನುಂಟು ಅದ್ರ ಬಗ್ಗೆ. ಈ ಕೆಮಿಕಲ್ ವಿಷಯ ನಮಗ್ ಬೇಡಪ್ಪ, ಇರೋ ಸ್ಕಿನ್ ಹಾಳು ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ಅಥವಾ ಏನಾಗ್ತದೆ ಅಂತ ಗೊತ್ತಿಲ್ಲ, ಅದನ್ನ ಟ್ರೈ ಮಾಡೋದಕ್ಕೆ ಮತ್ತೆ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕು, ಈ ತರ ಎಲ್ಲ ನಿಮ್ಗೆ ಏನು ಕಿರಿಕಿರಿ ಎಲ್ಲ ಬೇಡ ಹೇಳಿದ್ರೆ ನೀವು ನಿಮ್ಮ ಅದೇ
ಹೋಮ್ ರೆಮಿಡೀಸ್ಗೆ ಸ್ಟಿಕ್ ಆನ್ ಆಗ್ಬೋದು. ಅದರಲ್ಲಿ ಏನೂ ಹಾರ್ಮ್ ಇಲ್ಲ. ನಿಮಗೆ ಅದು ಲೇಟಾಗಿ ರಿಸಲ್ಟ್ ಕೊಡ್ಬೋದು, ಬಟ್ ಒಂದಲ್ಲ ಒಂದಿನ ರಿಸಲ್ಟ್ ಕೊಟ್ಟೇ ಕೊಡ್ತದೆ. ಸೊ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು, ಇದೇನು ಕಂಪಲ್ಸರಿ ಅಲ್ಲ. ಸೊ ಇದಿಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಕ್ಲೀನ್ ಆಗಿ ನೀಟಾಗಿ ಅರ್ಥ ಆಯ್ತು ಅಂತ. ಹಾಗೇನಾದ್ರೂ ಅರ್ಥ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.